ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ನಮ್ಮ ಭೂಮಿ ಈ ಒಂದು ವಿಷಯದ ಮೇಲಿನ ಕ್ವಶನ್ಸ್ ಮತ್ತು ಆನ್ಸರ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಇವೆಲ್ಲ ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಡ್ಯಾನ್ಯೂಬ್ ನದಿ ಹರಿಯುವ ಖಂಡ ಯಾವುದು? ಡ್ಯಾನ್ಯೂಬ್ ನದಿ ಇರೋದು ಯುರೋಪ್ ಖಂಡದಲ್ಲಿ. ಓಕೆ, ಫಾಸ್ಟಾಗಿ ಇದು ಮಾಡೋಣ, ರಿವೈಸ್. ಓಕೆ, ನೆಕ್ಸ್ಟ್ ಕ್ವಶನ್. ಕಾವೇರಿ ನದಿ ಯಾವ ದಿಕ್ಕಿಗೆ ಹರಿಯುತ್ತದೆ? ಕಾವೇರಿ ನದಿ ನೋಡಿ, ಇದು ಕರ್ನಾಟಕ ಆದರೆ ಇಲ್ಲಿ ತಲಕಾಡು ಇಲ್ಲಿ ಹುಟ್ಟಿ ಹೀಗೆ ಬೆಳೆದು ಹೋಗಿ ಈ ನಮ್ಮ ಭಾರತದ ಒಂದು ಈ ಪೂರ್ವ ದಿಕ್ಕಿಗೆ ಅಂದರೆ ಬಂಗಾಳ ಉಪಸಾಗರಕ್ಕೆ ಹೋಗಿ ಕೂಡ್ತದೆ. ಸೊ ಕರೆಕ್ಟ್ ಆನ್ಸರ್ ಪೂರ್ವ. ಓಕೆ, ಸಿಯಾಚಿನ್ ಗ್ಲೇಷಿಯರ್ ಹರಿಯುವ ಕೊಳ್ಳ ಯಾವುದು? ಸಿಯಾಚಿನ್ ಗ್ಲೇಷಿಯರ್ ಹರಿಯುವ ಕೊಳ್ಳ ನುಬ್ರಾ. ಕಟಕ್ ನಗರ ಯಾವ ದಡದ ಮೇಲಿದೆ? ಇದು ಮಹಾನದಿ. ಅಂದರೆ ಇದು ಕಟಕ್ ನಗರ ಇರೋದು ಒಡಿಸ್ಸಾ ರಾಜ್ಯದಲ್ಲಿ. ಗೋಲ್ಡ್ ಕೋಸ್ಟ್ ಎಂದು ಹೆಸರಾಗಿದ್ದ ರಾಷ್ಟ್ರ ಯಾವುದು? ಗಾನಾ. ವಿಶ್ವದ ಅತಿ ಉದ್ದವಾದ ಪರ್ವತ ಶ್ರೇಣಿ ಯಾವುದು? ಆ್ಯಂಡೀಸ್ ಇದು ವಿಶ್ವದ ಅತಿ ಉದ್ದವಾದ ಪರ್ವತ ಶ್ರೇಣಿ. ನನಗೆ ಕಾಮೆಂಟ್ನಲ್ಲಿ ತಿಳಿಸಿ, ಆ್ಯಂಡೀಸ್ ಇದು ಯಾವ ಒಂದು ಖಂಡದಲ್ಲಿ ಬರ್ತದೆ ಮತ್ತು ಯಾವ ದೇಶಗಳಲ್ಲಿ ಬರ್ತದೆ. ಕಾಂಗೋ ನದಿ ಯಾವ ಖಂಡದಲ್ಲಿ ಹರಿದಿದೆ? ಕಾಂಗೋ ಇದು ಆಫ್ರಿಕಾದಲ್ಲೇ. ಓಕೆ, ನೆಕ್ಸ್ಟ್. ಡೆನ್ಮಾರ್ಕಿನ ರಾಷ್ಟ್ರ ಲಾಂಛನ ಯಾವುದು? ಕಡಲ ತೀರ. ನೆಕ್ಸ್ಟ್. ವಿಶ್ವ ಹವಾಮಾನ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿ ಸ್ಥಾಪನೆಯಾಯಿತು? ಅಂದರೆ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಜೇಷನ್. ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡಿನ ಜಿನೀವಾದಲ್ಲಿ. ಈ ಕೆಳಗಿನವುಗಳಲ್ಲಿ ಹೊಂದದ್ದನ್ನು ಗುರುತಿಸಿ. ಭಾರತದ ಹೆಬ್ಬಾಗಿಲು ಮುಂಬೈ ಇದೆ. ಓಕೆ, ಪೂರ್ವದ ವೆನಿಸ್ ಕೊಚ್ಚಿ ಇದೆ. ಅರಮನೆಗಳ ನಗರ ಚಿತ್ತೋಡಿದೆ. ಇಲ್ಲಿ ಪಂಚನದಿಗಳ ನಾಡು ಪಂಜಾಬ್. ಇಲ್ಲಿ ಭಾರತದ ಹೆಬ್ಬಾಗಿಲು ಗೇಟ್ವೇ ಆಫ್ ಇಂಡಿಯಾ. ಓಕೆ, ಇದು ಮುಂಬೈ. ಇದು ಏನಪ್ಪ, ಇದು ಕರೆಕ್ಟು. ಪೂರ್ವದ ವೆನಿಸ್ಸು ಅಂದರೆ ಕೊಚ್ಚಿ, ಕೇರಳದಲ್ಲಿ ಬರುವ ಕೊಚ್ಚಿ. ಮತ್ತು ಅರಮನೆಗಳ ನಗರ ಇದು ಚಿತ್ತೋಡ್. ತಪ್ಪು. ಓಕೆ, ಸೊ ಇದು ಇಲ್ಲಿ ಹೊಂದಂಗಿಲ್ಲ. ಭಾರತದ ದಕ್ಷಿಣ ತುದಿಗೆ ಏನೆಂದು ಹೆಸರಿಡಲಾಗಿದೆ? ಇಂದಿರಾ ಪಾಯಿಂಟ್. ದಕ್ಷಿಣ ಆಫ್ರಿಕಾದ ಸಮಶೀತೋಷ್ಣ ವಲಯದ ದಟ್ಟವಾದ ಅರಣ್ಯಗಳನ್ನು ಏನೆಂದು ಕರೆಯುವರು? ಪಂಪಾಸ್. ಮಿಸಿಸಿಪಿ ಮತ್ತು ಮಿಸ್ಸೂರಿ ನದಿಗಳು ಯಾವ ಖಂಡದಲ್ಲಿವೆ? ಇವು ಅಮೇರಿಕ ಖಂಡದಲ್ಲಿ. ಅಮೇರಿಕ ಅನ್ನೋಕ್ಕಿಂತ ಉತ್ತರ ಅಮೇರಿಕ, ನಾರ್ತ್ ಅಮೇರಿಕಾದಲ್ಲಿ ಕಂಡುಬರ್ತವೆ. ಆಫ್ರಿಕಾದ ಅತ್ಯಂತ ದೊಡ್ಡ ನಗರ ಯಾವುದು? ಅತ್ಯಂತ ದೊಡ್ಡ ನಗರ ಕೈರೋ, ಈಜಿಪ್ತಿನ ರಾಜಧಾನಿ. ಅಸ್ಸಾಂನ ಯಾವ ಮೃಗಧಾಮಗಳನ್ನು ವಿಶ್ವ ಪರಂಪರೆ ತಾಣಗಳಾಗಿ ಅದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ? ಕಾಜಿರಂಗ ಮತ್ತು ಮಾನಸ. ಗಂಗಾ ನದಿಯ ಉಗಮ ಎಲ್ಲಿ ಆಗುತ್ತದೆ? ಇದು ಗಂಗೋತ್ರಿ. ಭಾರತದ ದಕ್ಷಿಣಾಂತ್ಯ ಶ್ರೇಣಿಗಳಿಗೆ ಏನು ಹೆಸರಿದೆ? ಏಲಕ್ಕಿ ಬೆಟ್ಟಗಳು, ಅಥವಾ ಏಲಕ್ಕಿ ಅನ್ನೋಕ್ಕಿಂತ ಕಾರ್ಡಮಮ್ ಹಿಲ್ಸ್ ಅಂತ ಕೇಳಿರ್ಬೋದು ನೀವು. ಕಾರ್ಡಮಮ್ ಹಿಲ್ಸ್ ಮತ್ತು ಪಳನಿ ಹಿಲ್ಸ್ ಅಂತ ಬರ್ತವೆ. ಇವು ಈ ಕೇರಳ ಮತ್ತು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರ್ತವೆ. ಓಕೆ, ವಿಶ್ವದಲ್ಲಿ ಇರುವ ಅತ್ಯಂತ ಹಳೆಯ ಗ್ರಹ ವೀಕ್ಷಣಾಲಯ ಯಾವುದು? ಓಕೆ, ಇದು ಚೋಮ್ ಸಂಗಡೆ. ಥಾರ್ ಮರುಭೂಮಿ ಯಾವ ದೇಶದಲ್ಲಿದೆ?
ಭಾರತ ಕೆಲವೊಂದು ಭಾಗ ಅಷ್ಟೇ ಪಾಕಿಸ್ತಾನ. ಓಕೆ, ಈ ರಾಜಸ್ಥಾನದ ಏನೆಲ್ಲ ಅದು ಥಾರ್ ಮರುಭೂಮಿ ಇದೆ, ಮತ್ತು ಅದರ ಒಂದು ಕೆಲವೊಂದಿಷ್ಟು ಭಾಗ ಪಾಕಿಸ್ತಾನದಲ್ಲಿ ಕೂಡ ಕಂಡುಬರ್ತದೆ. ಭಾರತದ ಯಾವ ರಾಜ್ಯ ತನ್ನ 3 ಪಾರ್ಶ್ವಗಳಲ್ಲಿ ನೆರೆಯ ರಾಷ್ಟ್ರವನ್ನು ಹೊಂದಿದೆ? ಯಾವ ರಾಜ್ಯ? ಓಕೆ, ಇದು ತ್ರಿಪುರಾ ಅನ್ನೋದು ಏನಿದೆ ಈಗ ನೀವು ನೋಡ್ಬೋದು ಇಲ್ಲಿ, ಇದು ಭಾರತ. ಓಕೆ, ಸೊ ಈ ಥರ ಒಂದು ಬರುತ್ತೆ. ಓಕೆ, ಸೊ ಇದು ಭಾರತ ಬಂದರೆ ತ್ರಿಪುರ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ತ್ರಿಪುರ ಬಂದರೆ 1 ಮಿನಿಟ್, ಇಲ್ಲಿ ತ್ರಿಪುರ ಬರುತ್ತೆ. ತನ್ನ 3 ಪಾರ್ಶ್ವಗಳಲ್ಲಿ ನೆರೆ ರಾಷ್ಟ್ರ ಅಂದರೆ ಇಲ್ಲಿ ಬಾಂಗ್ಲಾದೇಶ ಬರುತ್ತೆ. ಓಕೆ, ಆಮೇಲೆ ಈ ಕಡೆ ಮ್ಯಾನ್ಮಾರ್ ಬರುತ್ತೆ. ಬಾಂಗ್ಲಾದೇಶ್, ಮ್ಯಾನ್ಮಾರ್ ಮತ್ತು ಇದು ಭಾರತ. ಓಕೆ, ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಸೆಣಬು ಬೆಳೆಯುವ ದೇಶ ಯಾವುದು? ಸೆಣಬು, ಜೂಟ್, ಇದನ್ನು ಬೆಳೆಯುವುದು ಅತಿ ಹೆಚ್ಚು ಬಾಂಗ್ಲಾದೇಶ್. ಭಾರತದಲ್ಲಿ ಅತಿ ಹೆಚ್ಚು ಯಾವುದು ಬೆಳೀತೈತೆ ಅಂದರೆ ವೆಸ್ಟ್ ಬೆಂಗಾಲ್, ನೆನಪಿರಲಿ. ಅಂದರೆ ಈ ಬೆಂಗಾಲ್ ರೀಜನ್ ಎಲ್ಲ ಬೆಳೆಯೋದು ಇದು ಸೆಣಬು. ನೆಕ್ಸ್ಟ್, ನ್ಯೂಯಾರ್ಕ್ ನಗರ ಯಾವ ನದಿಯ ಪಾತ್ರದಲ್ಲಿ ನೆಲೆಯಾಗಿದೆ? ನ್ಯೂಯಾರ್ಕ್ ನಗರ ಅಂದರೆ ನ್ಯೂಯಾರ್ಕ್ ಸಿಟಿ, ಇದು ಹಡ್ಸನ್ ಈ ಒಂದು ನದಿಯ ಪಾತ್ರದಲ್ಲಿ ನೆಲೆಯಾಗಿದೆ. ನಯಾಗರ ಜಲಪಾತವನ್ನು ಸೃಷ್ಟಿಸುವ ನದಿ ಯಾವುದು? ನಯಾಗರ ಫಾಲ್ಸ್ ಕೇಳಿರ್ಬೋದು ನೀವು. ನಯಾಗರ ಫಾಲ್ಸ್ ಇದು ಸೇಂಟ್ ಲಾರೆನ್ಸ್ ನದಿಯ ಮೇಲೆ ಒಂದು ಉಗಮ ಆಗ್ತದೆ. ಸೇಂಟ್ ಲಾರೆನ್ಸ್. ಬ್ರೆಜಿಲ್ ದೇಶದ ಪ್ರಮುಖ ಬೆಳೆ ಯಾವುದು? ಕಾಫಿ. ಸೂಯೆಜ್ ಕಾಲುವೆಯ ಉದ್ದ ಏನು? 160 ಕಿಲೋಮೀಟರ್. 160 ಕಿಲೋಮೀಟರ್. ಇದು ಸೂಯೆಜ್ ಕಾಲುವೆ ಏನಪ್ಪ, ಇದು ಇಲ್ಲಿ ಉತ್ತರಕ್ಕೆ ಮೆಡಿಟರೇನಿಯನ್ ಸಿ, ಕೆಳಗಡೆ ರೆಡ್ ಸಿ, ಇವುಗಳಿಗೆ ಕನೆಕ್ಟ್ ಮಾಡ್ತದೆ. ಓಕೆ, 160 ಕಿಲೋಮೀಟರ್. ನೆಕ್ಸ್ಟ್, ಮ್ಯಾಕ್ಮೋಹನ್ ರೇಖೆ ಯಾವ 2 ದೇಶಗಳ ಸರಹದ್ದು? ಮ್ಯಾಕ್ಮೋಹನ್ ಇದು ಭಾರತ ಮತ್ತು ಚೀನಾ. ಪಶ್ಚಿಮ ಬಂಗಾಳದ ರಾಣಿಗಂಜ್ನಲ್ಲಿ ಯಾವ ಗಣಿಗಳಿವೆ? ಇಲ್ಲಿ ಕೋಲ್, ಕಲ್ಲಿದ್ದಲು ಕಂಡುಬರ್ತಾವೆ. ಪಿಗ್ಮಿ ಜನಾಂಗ ಯಾವ ಖಂಡದಲ್ಲಿ ವಾಸಿಸುತ್ತದೆ? ಪಿಗ್ಮಿ ಜನಾಂಗ ಆಫ್ರಿಕಾದಲ್ಲಿ ಕಂಡುಬರ್ತದೆ. ದಿಗ್ಬಾಯ್ ಪಟ್ಟಣ ಯಾವುದಕ್ಕೆ ಹೆಸರಾಗಿದೆ? ಆಯಿಲ್ ರಿಫೈನರಿ ಅಂದರೆ ತೈಲ ಶುದ್ಧೀಕರಣ. ಯಾವ ದಕ್ಷಿಣ ಭಾರತದ ನಗರವನ್ನು 2500 ವರ್ಷಗಳ ಹಿಂದೆ ವೇಗೈ ನದಿ ದಂಡೆ ಮೇಲೆ ನಿರ್ಮಿಸಲಾಯಿತು? ವೇಗೈ ಈ ವೇಗೈ ನದಿಯ ದಂಡೆ ಮೇಲೆ ನಿರ್ಮಿಸಲಾಯಿತು ಅಂದರೆ ಮಧುರೈ. ಇಲ್ಲಿ ನಿಮಗೆ ಒಂದು ಟ್ರಿಕ್ ಹೇಳ್ತೀನಿ. ವೇಗೈ, ಮಧುರೈ, ಇದು ಐ ಏನು ಬರ್ತಲ್ಲ, ಇದು ಐ ಬರುತ್ತೆ. ಓಕೆ, ಮಧುರೈ, ವೇಗೈ. ಓಕೆ, ಈ ಥರ ನೀವು ನೆನಪಿಡ್ಬೋದು. ಆಲೂಗಡ್ಡೆ ತವರು ಯಾವುದು? ಆಲೂಗಡ್ಡೆ ತವರು ಪೇರು. ಚಹಾ ಬೆಳೆ ಮೂಲ ರಾಷ್ಟ್ರ ಚೀನಾ. ಓಕೆ, ನೈಲ್ ನದಿ ಕಣಿವೆಯ ಅತಿ ಮುಖ್ಯ ಕೃಷಿ ಉತ್ಪಾದನೆ ಯಾವುದು? ಹತ್ತಿ. ಭಾರತದ ಅತ್ಯಂತ ದೊಡ್ಡ ರೇವು ಪಟ್ಟಣ ಯಾವುದು? ಮುಂಬೈ. ಜಪಾನನ್ನು ಯಾವ ನಾಡು ಎನ್ನುವರು? ಏನು? ಈ ರವಿ ಉದಯಿಸುವ ನಾಡು ಅಥವಾ ಸೂರ್ಯ ಉದಯಿಸುವ ನಾಡು. ಕರ್ಜನ್ ರೇಖೆ ಯಾವ 2 ದೇಶಗಳ ನಡುವಿನ ಗಡಿ ರೇಖೆ? ಇದು ರಷ್ಯಾ ಮತ್ತು ಪೋಲೆಂಡ್. ರಷ್ಯಾ ಮತ್ತು ಪೋಲೆಂಡ್. ಇಂಡೋನೇಷ್ಯಾದಲ್ಲಿರುವ ದ್ವೀಪಗಳ ಸಂಖ್ಯೆ ತಿಳಿಸಿ. ನೋಡಿ, ಇಂಡೋನೇಷ್ಯಾ ಅನ್ನೋದು ಒಂದು ದೇಶ. ಓಕೆ, ಅದರಲ್ಲಿರುವ ದ್ವೀಪಗಳ ಸಂಖ್ಯೆ ಎಷ್ಟು? 13,000. ವಿಶ್ವದ ಅತಿ ದೊಡ್ಡ ಜಲಪಾತ. ವಿಶ್ವದ ಅತಿ ದೊಡ್ಡ ಜಲಪಾತ
ಏಂಜಲ್ ಏಂಜಲ್ ಓಕೆ. ಉಣ್ಣೆ ಉತ್ಪಾದನೆಗೆ ಹೆಸರಾದ ದೇಶ ಯಾವುದು? ಆಸ್ಟ್ರೇಲಿಯಾ. ಇದು ಭಾಳ ಫೇಮಸ್. ಅದರಾಗಿ ಆಸ್ಟ್ರೇಲಿಯಾ ಕುರಿ ಸಾಕಾಣಿಕೆಗೆ ಇದೇನು ತುಂಬ ಪ್ರಸಿದ್ಧಿಯಾದಂಥ ದೇಶ. ಭಾರತದಲ್ಲಿ ಅತಿ ದೊಡ್ಡ ಪ್ಲಾನೆಟೇರಿಯಂ ಎಲ್ಲಿದೆ? ಕೋಲ್ಕತ್ತಾ. ರಬ್ಬರ್ ಉತ್ಪಾದನೆಗೆ ಹೆಸರಾದ ದೇಶ ಯಾವುದು? ಶ್ರೀಲಂಕಾ. ಕರ್ನಾಟಕದ ಯಾವ ಊರನ್ನು ಬಡವರ ಉದಕಮಂಡಲ ಅಥವಾ ಊಟಿ ಅನ್ನುವರು? ಊಟಿ. ಹಾಸನ. ನಾರ್ವೆ ದೇಶವನ್ನು ಏನೆಂದು ಕರೆಯುವರು? ಇದು ಬಡವರ ಊಟಿ, ಯಾಕಂದರೆ ಹಾಸನ ಅಂತಾರೆ. ಈ ಊಟಿ ಟೈಪ್ ನಮ್ಮಲ್ಲಿ ಕೂರ್ಗ್ ಕೂಡ ಬರುತ್ತೆ. ಕೂರ್ಗ್, ಮಡಿಕೇರಿ. ಓಕೆ, ಮಡಿಕೇರಿ, ಕೂರ್ಗ್. ಓಕೆ. ಸೊ ಬಟ್ ಇದು ಬಡವರ ಊಟಿ ಅಂದರೆ ಹಾಸನ ಬರುತ್ತೆ. ನಾರ್ವೆ ದೇಶವನ್ನು ಏನೆಂದು ಕರೆಯುವರು? ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು. ಭಾರತದಿಂದ ಕಬ್ಬಿಣವನ್ನು ಹೆಚ್ಚಾಗಿ ಆಮದು ಮಾಡಿಕೊಳ್ಳುವ ರಾಷ್ಟ್ರ ಯಾವುದು? ಜಪಾನ್. ಯಾವ ಬೆಳೆಗಳ ಉತ್ಪಾದನೆಯಲ್ಲಿ ಶ್ರೀಲಂಕಾ ಸ್ವಾವಲಂಬನೆ ಸಾಧಿಸಿದೆ? ಚಹಾ ಮತ್ತು ರಬ್ಬರ್. ಖಾಸಿ ಬುಡಕಟ್ಟು ಇರುವ ಭಾರತದ ರಾಜ್ಯ ಯಾವುದು? ಖಾಸಿ, ಮೇಘಾಲಯ. ಇಡುಕ್ಕಿ ಜಲವಿದ್ಯುತ್ಗಾರ ಭಾರತದ ಯಾವ ರಾಜ್ಯದಲ್ಲಿದೆ? ಕೇರಳ. ಭೂಮಿಯ ಮೇಲೆ ಯಾವ ಕೀಟ ಹೆಚ್ಚಿನ ಸಂಖ್ಯೆಯಲ್ಲಿದೆ? ಕಡಜಿಗ. ಭಾರತದಲ್ಲಿ ಅತಿ ಹೆಚ್ಚು ದನಗಳು ಇರುವ ರಾಜ್ಯ ಯಾವುದು? ಅತಿ ಹೆಚ್ಚು ದನಗಳು ಇರುವ ರಾಜ್ಯ ಉತ್ತರ ಪ್ರದೇಶ. ಕಲ್ಲಿದ್ದಲು ಯಥೇಚ್ಛವಾಗಿ ಉಳ್ಳ ದೇಶ ಯಾವುದು? ಅಮೇರಿಕ. ಭಾರತಕ್ಕೆ ಹೊಗೆಸೊಪ್ಪು ಪರಿಚಯಿಸಿದ ದೇಶ ಯಾವುದು? ಹೊಗೆಸೊಪ್ಪು ಅಂದರೆ ಏನು? ತಂಬಾಕು. ಅರ್ಜೆಂಟೀನಾ. ಕಾಂಡ್ಲಾ ಬಂದರು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ? ಗುಜರಾತ್. ಇಂಗ್ಲೆಂಡಿನ ರಾಷ್ಟ್ರ ಪುಷ್ಪ ಯಾವುದು? ಗುಲಾಬಿ, ರೋಸ್. ತೇರಿ ಅಣೆಕಟ್ಟು ಯಾವ ನದಿ ಮೇಲೆ ನಿರ್ಮಾಣಗೊಂಡಿದೆ? ಭಾಗೀರಥಿ. ಅನುರಾಧಪುರದ ಇಂದಿನ ಹೆಸರು? ಅನುರಾಧಪುರ ಅಂದ್ರೇನು? ಕೊಲಂಬೋ, ಶ್ರೀಲಂಕಾದ ರಾಜಧಾನಿ. ಖೇತ್ರಿಯ ಮುಖ್ಯ ಕೈಗಾರಿಕೆ ಯಾವುದು? ಖೇತ್ರಿ, ತಾಮ್ರ ಅಥವಾ ಕಾಪರ್. ಇದು ಇಂಡಿಯಾದಲ್ಲಿ ಬರುವಂಥ ಫೇಮಸ್ ಮುಖ್ಯ ಸ್ಥಳ. ನನಗೆ ತಿಳಿಸಿ, ಈ ಖೇತ್ರಿ ಅನ್ನುವ ಒಂದು ಪ್ಲೇಸು ನಮ್ಮ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ? ಓಲ್ಲಾ ನದಿ ಹರಿಯುವ ದೇಶ. ಓಲ್ಲಾ ಅಲ್ಲದು ಓಲ್ಗಾ ನದಿ. ಓಕೆ, ಓಲ್ಗಾ ನದಿ ಹರಿಯುವ ದೇಶ ರಷ್ಯಾ. ಆಫ್ರಿಕಾವನ್ನು ಏಷ್ಯಾದಿಂದ ಪ್ರತ್ಯೇಕಿಸುವ ಸಮುದ್ರ ಯಾವುದು? ಕೆಂಪು ಸಮುದ್ರ. ಅಂದರೆ ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಆ ಒಂದು ಸುಯೇಜ್ ಕೆನಲ್, ಏನು ಸುಯೇಜ್ ಕಾಲುವೆ ಬರ್ತದಲ್ಲ, ಅದು ಇಲ್ಲಿ ಪ್ರತ್ಯೇಕಿಸ್ತದೆ. ಯಾಂಗ್ಸ್ಟೆಕಿಯಾಂಗ್ ನದಿಯ ಉಗಮ ಯಾವುದು? ಕಿನ್ಸುನ್. ಕಲ್ಹರಿ ಮರುಭೂಮಿಯಲ್ಲಿದೆ? ದಕ್ಷಿಣ ಆಫ್ರಿಕಾ. ಹೆಚ್ಚು ಎತ್ತರದಲ್ಲಿರುವ ನಗರ ಯಾವುದು? ಲಾಸಾ. ನೋಡಿ, ಲಾಸಾ ಇದು ಟಿಬೆಟ್ನಲ್ಲಿ ಬರ್ತದೆ, ಟಿಬೆಟ್. ಓಕೆ. ಪಾಮ್ ಎಣ್ಣೆ ಯಾವ ಮರದಿಂದ ಲಭ್ಯ? ತಾಳೆ. ಫ್ಯೂಜಿಯಾಮ್ ಪರ್ವತ ಯಾವ ದೇಶದಲ್ಲಿದೆ? ಜಪಾನ್. ಬಾಕ್ಸೈಟ್ ಯಥೇಚ್ಛವಾಗಿರುವ ದೇಶ ಯಾವುದು? ಆಸ್ಟ್ರೇಲಿಯಾ. ಬಾಕ್ಸೈಟ್ನಿಂದ ಯಾವ ಒಂದು ಧಾತುವನ್ನು ಇದು ಮಾಡ್ತಾರಪ್ಪ? ಬಾಕ್ಸೈಟಿಂದ ಅಲ್ಯೂಮಿನಿಯಂ. ವಿಶ್ವ ಪರಿಸರದಿಂದ ಈ ಒಂದು ವಿಶ್ವ ಪರಿಸರ ದಿನವನ್ನು ಎಂದು ಆಚರಿಸ್ತಾರೆ? ಜೂನ್ 9. ಓಕೆ. ಭಾರತದ ಪೆಟ್ರೋಲಿಯಂ ಕಂಪನಿ ಎಲ್ಲಿದೆ? ಡೆಹ್ರಾಡೂನ್. ಇದು ಉತ್ತರಾಖಂಡದ ರಾಜಧಾನಿ, ಉತ್ತರಾಖಂಡ.
ಭೂಮಿಯ ಮೇಲೆ ಜೀವ ಸೃಷ್ಟಿ ಆದದ್ದು ಯಾವ ಯುಗದಲ್ಲಿ? ಓಲ್ಜೋಯಿಕ್. ನಿಯೋಂಡರ್ಥಾಲ್ ಮನುಷ್ಯನ ಪಳೆಯುಳಿಕೆ ಎಲ್ಲಿ ಸಿಕ್ಕಿತು? ಜಿಬ್ರಾಲ್ಟರ್ನಲ್ಲಿ. ಸುವರ್ಣ ಭೂಮಿ ಎಂದು ಯಾವ ದೇಶಕ್ಕೆ ಹೇಳುತ್ತಾರೆ? ಬರ್ಮಾ ಅಥವಾ ಮಯನ್ಮಾರ್. ಹೆಚ್ಚು ಅಗ್ನಿ ಪರ್ವತಗಳಿರುವ ದೇಶ? ಜಪಾನ್. ಅಂದರೆ ಜ್ವಾಲಾಮುಖಿ ಪರ್ವತ. ಈಗಾಗಲೇ ಆ ಪಿಜಾಮ ಹೇಳೋದನ್ನಲ್ಲ, ಅದು ಕೂಡ ಒಂದು ಉದಾಹರಣೆ. ಭಾರತದಲ್ಲಿ ಉತ್ಪಾದನೆ ಆಗುವ ಚರ್ಮ ಯಾವ ದೇಶಕ್ಕೆ ಹೆಚ್ಚು ರಫ್ತಾಗುತ್ತದೆ? ಪಶ್ಚಿಮ ಜರ್ಮನಿ. ಜಗತ್ತಿನ ಅತಿ ದೊಡ್ಡ ಚರ್ಚ್ ಯಾವ ನಗರದಲ್ಲಿ ಇದೆ? ಅಂದರೆ ಆನ್ಸರ್ ಇದು ನ್ಯೂಯಾರ್ಕ್. ನ್ಯೂಯಾರ್ಕ್ ಇಸ್ ದ ರೈಟ್ ಆನ್ಸರ್. ಓಕೆ, ಇವಿಷ್ಟು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಗಳಾಗಿದ್ದು. ಓಕೆ, ಸೊ ಇವು ಎಲ್ಲ ಬೇಸಿಕ್ ಕ್ವೆಶನ್ನು. ಓಕೆ, ನಾನು ಕ್ವಿಕ್ಕಾಗಿ ಒಂದು ರಿವಿಷನ್ ಮಾಡಿದೆ. ಸೊ ಈ ಒಂದು ಕ್ವೆಶನ್ಗಳು ನಿಮಗೆ ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯುಕ್ತ. ಓಕೆ, ಥ್ಯಾಂಕ್ ಯು.